ರಾಜ್ಯದಲ್ಲಿ ಸಾಲು ಸಾಲು ಗ್ಯಾರಂಟಿಗಳನ್ನು ಘೋಷಿಸಿ ಜನರಿಗೆ ನಾವು ಅದನ್ನು ಕೊಡ್ತೇವೆ ಇದನ್ನು ಕೊಡ್ತೇವೆ ಅಂತೇಳಿ ಆಮಿಷವನ್ನು ಒಡ್ಡಿ ಇವತ್ತು ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ರಾಜ್ಯ ಸರ್ಕಾರ ಅಕ್ಷರಶಃ ಇವತ್ತು ಭಿಕ್ಷೆ ಬಿಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಇದೇ ಕಳೆದ 10-15 ದಿನಗಳಲ್ಲಿ ಅವರು ಏರ್ಸಿರುವಂಥ ಸಾಲು ಸಾಲು ಬೆಲೆಗಳೇನಿದ್ದಾವೆ, ಅದು ವಿದ್ಯುತ್ ಬೆಲೆ ಆಗಿರ್ಬೋದು, ಬಸ್ ದರ ಆಗಿರಬಹುದು, ಡೀಸೆಲ್ ಬೆಲೆ ಆಗಿರ್ಬೋದು, ಆಸ್ಪತ್ರೆ ಬೆಲೆ ಆಗಿರ್ಬೋದು, ಇದೆಲ್ಲವನ್ನು ಏರಿಸಿ ಸತತವಾಗಿ ಅವರು ನಿಷ್ಪ್ರಯೋಜಕರು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯವ್ಯಾಪ್ತಿ ಒಂದು ಹೋರಾಟವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಆಯೋಜನೆ ಮಾಡಿದೆ. ಮೊದಲನೇದಾಗಿ ನಾವು ಬೆಂಗಳೂರಿನಲ್ಲಿ ಮೊನ್ನೆ ಈ ಹೋರಾಟದ ಉದ್ಘಾಟನೆ ಮಾಡಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ, ಮುಂದೆ ಮಂಡಳ ಹಾಗೂ ನಾವು ಅದನ್ನು ವಾರ್ಡ್ ಮಟ್ಟದಲ್ಲೂ ತೊಗೊಂಡೋಗಿ ಹೋರಾಟವನ್ನು ಮಾಡಬೇಕು. ಜನರಿಗೆ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥ ದ್ರೋಹವನ್ನು ತಿಳಿಸಬೇಕು ಮತ್ತು ಕಾಂಗ್ರೆಸ್ನಿಂದ ಆಗ್ತಿರುವಂತಹ ಅನ್ಯಾಯವನ್ನು, ಅತ್ಯಾಚಾರವನ್ನು ಖಂಡನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಕೈಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಇನ್ನೂ ಉಗ್ರವಾಗಿ ನಾವು ಮಾಡಲಿದ್ದೇವೆ. ಅದರ ಜೊತೆಗೆ ರಾಜ್ಯವ್ಯಾಪ್ತಿ ಒಂದು ಚಳುವಳಿಯನ್ನು ಕೂಡ ಮಾಡಿ ಎಲ್ಲ ಕಡೆ ಒಂದು ಸಂಚಾರವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಲಿದೆ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.